ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲಕುಂಟಹಳ್ಳಿ ಗ್ರಾಮದ ಬಳಿ ಇರುವ ಪಂಚನದಿ ಕ್ಷೇತ್ರದ ಪ್ರಸಿದ್ಧಿಯಾದ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅರ್ಕಗಣಪತಿ ಮಹಾಬಲೇಶ್ವರ ಪ್ರಸನ್ನಾಂಬಿಕಾ ನಾಗಸುಬ್ರಹ್ಮಣ್ಯ ಪಂಚಮುಖಿ ಆಂಜನೇಯ ಶನೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಸತತ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದು, ಇಂದು ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾಲಿಗ್ರಾಮ ಲಿಂಗ ಪ್ರತಿಷ್ಠಾಪನೆ ಮತ್ತು ಯೋಗಮುನೇಶ್ವರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಹಾಗೂ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. अस्य देवोत्तमस्य देवतास्तारोहवस्य अखिलाण्डकोटि ब्रह्माण्डनायकस्य श्री मुनेश्वर योग मुनेश्वर स्वामी देवता उद्देश्य वर्षे वर्षे कर्तव्यः एतद्वर्ष प्रयुक्त जात्रा महोत्सवाङ्गभूतं षोडशोपचार पूजा पूर्वकेन मंगल नीराजनाख्यं कर्म करिष्ये. ओम शिवाय नमः. ओम ದೇವಾಲಯದ ಅಧ್ಯಕ್ಷರು ಮತ್ತು ಪ್ರಧಾನ ದತ್ತಿ ಬಿಕೆ ಮಂಜುನಾಥ್ ಮಾತನಾಡಿ, ಸತತ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಕ್ಷೇತ್ರ ಬೆಳೆದಿದೆ. ದೇವರ ಪವಾಡಗಳಿಂದಲೇ ಭಕ್ತರು ಕಷ್ಟಾರ್ಥಗಳಿಗೆ ದಾರಿ ತೋರಿಸಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ಮಾಡುತ್ತಿದ್ದು, ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಬಂದು ಈ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳಿದರು. ನಾವು ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಜಾತ್ರಾ ಮಹೋತ್ಸವವನ್ನು ಭಾಳ ಅದ್ದೂರಿಯಿಂದ ಆಚರಣೆ ಮಾಡಬೇಕು ಅಂತೇಳಿ ಭಕ್ತಾದಿಗಳೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಈ ದಿನ ನಾವು ನಿನ್ನೆಯಿಂದನೇ ಕಾರ್ಯಕ್ರಮ ನಡೀತಾ ಇದೆ ಕ್ಷೇತ್ರದಲ್ಲಿ. ಈ ದಿನ ಜಾತ್ರಾ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಬೆಳಗ್ಗೆಯಿಂದನೇ ಅಭಿಷೇಕಗಳು, ದೇವರಿಗೆ ಎಲ್ಲ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರಗಳು ಎಲ್ಲವನ್ನು ಮಾಡಿ ಈಗ ರಥೋತ್ಸವ ನಡೀತದೆ. ರಥೋತ್ಸವ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಕಂಟಿನ್ಯೂಸ್ ಸಂಜೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಮತ್ತು ಸಂಜೆ ಒಂದು ನಾಟಕ ಇದೆ. ವಿಶೇಷವಾಗಿ ಆರತಿ ಕಾರ್ಯಕ್ರಮ ಆದಮೇಲೆ 6 ಗಂಟೆಗೆ ಆರತಿ ಕಾರ್ಯಕ್ರಮ ಇದೆ. ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಂದ ಆರತಿ ಬರುತ್ತೆ. ಮತ್ತು ಇಲ್ಲಿರುವಂಥ ಭಕ್ತಾದಿಗಳು ಸಮೇತ ಸೇರಿಸಿ ಎಲ್ಲ ಆರತಿ ಕಾರ್ಯಕ್ರಮ ಮಾಡಿದ ನಂತರ 8:30ಗೆ ನಾಟಕವನ್ನು ವಿಶೇಷವಾಗಿ ಇಟ್ಕೊಂಡಿದ್ದೀವಿ. ಇದು ನಮ್ಮದು 20ನೇ ವರ್ಷ ವಾರ್ಷಿಕೋತ್ಸವ. ನಾವು ದೇವರಲ್ಲಿ ಸಂಕಲ್ಪ ಮಾಡಿರೋದು ಇಷ್ಟೇ, ಭಕ್ತಾದಿಗಳಿಗೆ ಒಳ್ಳೇದಾಗಲಿ, ಈ ಕ್ಷೇತ್ರದಿಂದ ಹತ್ತಾರು ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಭಗವಂತನಲ್ಲಿ. ಆ ಮುನೇಶ್ವರ ಪ್ರತಿ ವರ್ಷದಂತರ ಏನಾದರೂ ಒಂದು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಕೇಳ್ಕೊಳ್ತಾರೆ. ಈ ಕ್ಷೇತ್ರದಾಗ ಬಂದು ಅವ್ರಿಗೆಲ್ಲವನ್ನೂ ನೆರವೇರಿಸ್ಕೊಟ್ಟಿದ್ದಾನೆ. ನಾನು ಸಹಿತ ಅದರಲ್ಲಿ ಇದ್ದೀನಿ. ನಾನು ಏನು ದೇವರಲ್ಲಿ ಕೇಳಿದ್ದೀನೋ ಈ ವರ್ಷ ಇದು ಮಾಡಬೇಕಪ್ಪ ಅಂತ ಸಂಕಲ್ಪ ಮಾಡಿದೆ ಯೋಗಮುನೇಶ್ವರನಲ್ಲಿ. ಬರೋ ಅಷ್ಟೊತ್ತಲ್ಲಿ ಕೆಲಸ ಆಗುತ್ತಿರಲಿ ಯೋಗಮುನೇಶ್ವರ ಎಲ್ಲ ರೀತಿಯಲ್ಲೂ ಕೆಲಸ ನಡೆಸ್ಕೊಡ್ತಾ ಇದ್ದಾನೆ. ಕ್ಷೇತ್ರನೂ ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗ್ತಾ ಇದ್ದಾನೆ ಯೋಗಮುನೇಶ್ವರ. ಈ ಅಪ್ನಿಂದನೇ ಇವತ್ತು ಇಷ್ಟೆಲ್ಲ ಕ್ಷೇತ್ರ ಅಭಿವೃದ್ಧಿ ಆಗಿರೋದು ಯೋಗಮುನೇಶ್ವರದಿಂದಾನೆ. ಇವತ್ತು ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಾಗಿ ಪರಿವರ್ತನೆ ಆಗಿದೆ. ನಾನು ಭಗವಂತನಲ್ಲಿ ಕೇಳ್ಕೊಂಡಿರೋದಂದೆ, ಆ ಭಕ್ತರು ಬಂದು ಏನು ಕೇಳ್ತಾರೋ ಅವ್ರಿಗೆ ಹೊರ ಕೊಡಪ್ಪ ಅಂತ ಕೇಳಿದ್ದೀನಿ. ಆ ಭಕ್ತರು ಏನೇ ಬಂದು ಕೇಳಿದ್ರು ಇವತ್ತವರೆಗೂ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಮದುವೆ ಆಗದಿದ್ದವ್ರಿಗೆ, ಮಕ್ಕಳಾಗದಿದ್ದವ್ರಿಗೆ, ಅದರಲ್ಲಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಸಕಲವನ್ನು ದಯಪಾಲಿಸ್ತಾ ಬರ್ತಾ ಇದ್ದಾನೆ ಯೋಗಮುನೇಶ್ವರ. ಅವ್ರು ಬಂದಿರೋದೇ ಯೋಗದಲ್ಲಿ ಬಂದಿದ್ದಾರೆ ಈ ಕ್ಷೇತ್ರಕ್ಕೆ. ಯೋಗದಲ್ಲಿ ಬಂದು ಭಕ್ತಾದಿಗಳು ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಇಡೀ ವಿಶ್ವದಲ್ಲೇ ಇವತ್ತು ಯೋಗಮುನೇಶ್ವರ ಪರಿಚಯ ಆಗಿದ್ದಾರೆ ಎಲ್ಲರಿಗೂ. ಆ ರೀತಿ ಭಕ್ತಾದಿಗಳಿಗೆ ಕೇಳಿದ ದಯಪಾಲಿಸುವಂಥ ದೇವರು ಯೋಗಮುನೇಶ್ವರ ಇದಾಗಿದೆ. ಇದು ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಾಗಿ ಇವಾಗ ಕುಟುಂಬ ಸಪರಿವಾರವಾಗಿ ಬೆಳೆದಿದೆ. ಎಲ್ಲ ದೇವರು ಅಂದರೆ ಏನು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲರೂ ಇದ್ದಾರೆ. ನೀವು ಯಾರನ್ನ ಬೇಕಾದ್ರೂ ಬೇಡ್ಕೋಬೋದು. ಭಕ್ತಾದಿಗಳು ಗಣಪತಿಯಿಂದ ಹಿಡಿದು ಎಲ್ಲ ದೇವರುಗಳು ಇದೆ. ಬೃಹದೇಶ್ವರನು ಸಮೇತ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಇವತ್ತು ಸ್ವರ್ಣಲಿಂಗೇಶ್ವರವನ್ನು ಪ್ರತಿಷ್ಠೆ ಮಾಡಿದ್ವಿ. ಸಾಲಿಗ್ರಾಮ ಪ್ರತಿಷ್ಠಾಪನೆ ಆಗಿದೆ ಇವತ್ತು. ಇನ್ನು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ ಭಕ್ತಾದಿಗಳು ಶ್ರೀ ಯೋಗಮುನೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಹರಿದು ಬಂದಿದ್ದು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಈ ದೇವರು ನೆಲೆಸಿದ ಮೇಲೆ ಭಕ್ತರ ಕಷ್ಟಗಳಿಗೆ ಸ್ಪಂದಿಸಿ ದಾರಿ ತೋರಿಸುತ್ತದೆ. ಈ ಕ್ಷೇತ್ರದಲ್ಲಿ ನಾನಾ ರೀತಿಯ ದೇವರುಗಳು ನೆಲೆಸಿರುವ ಏಕೈಕ ದೇವಾಲಯ ಎಂದರೆ ಅದು ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ದೇವಾಲಯ ಎಂದು ಭಕ್ತಾದಿಗಳು ಹರ್ಷ ವ್ಯಕ್ತಪಡಿಸಿದರು.
ನಮಸ್ತೆ, ನಮ್ಮ ಹೆಸರು ಮಮತಾ ಅಂತ. ಕಳೆದ 10 ವರ್ಷದಿಂದನೂ ನಾವು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಲೂ ಕೂಡ ಇಲ್ಲಿ ತುಂಬ ಪೂಜೆಗಳೆಲ್ಲ ಮಾಡ್ತಾರೆ. ಏನು ಅಂದ್ಕೊಂಡ್ರೆ ಈ ಕ್ಷೇತ್ರದಲ್ಲಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿದೆ. ಅನೇಕ ರೀತಿಯಲ್ಲಿ ನಾವು 10 ವರ್ಷದಿಂದನೂ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ಮಾಡಿದಾಗೆಲ್ಲ ಕೂಡ ಬರ್ತಾ ಇದ್ದೀವಿ. ಮಕ್ಕಳಾಗ್ದಿಲ್ದಿರೋರಿಗೆ, ಮದುವೆ ಆಗದಿರೋರಿಗೆ, ಆಮೇಲೆ ವಿದ್ಯೆ ಸಮಸ್ಯೆ ಇದ್ದರೂ ಕೂಡ ಈ ಕ್ಷೇತ್ರದಿಂದ ಒಳ್ಳೆಯ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಕೊಬೋದು. ಇದು ಹೆಂಗೆ ಅಂದರೆ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ದೇವಸ್ಥಾನದಿಂದ ಹಿಡಿದು ಗಣೇಶ ಅವ್ರು ಹೇಳ್ದಂಗೆ ಈ ಕ್ಷೇತ್ರ ಯೋಗ ಮುನೇಶ್ವರದಿಂದನೇ ಆಶೀರ್ವಾದ ಅಂತ. ಈ ಕ್ಷೇತ್ರದಿಂದ ಬಂದಾಗಿಂದ ಯೋಗ ಪಡೆದುಕೊಂಡೇ ಹೋಗೋ ರೀತಿ ಇದೆ ಈ ಕ್ಷೇತ್ರ ಅಂತ ಹೇಳ್ಬೋದು. ಮಮತಾ ಅಂತ ಹೇಳಿ, ನಮ್ಮ ಬೆಂಗಳೂರು ನಾಗರಬಾವಿಯಿಂದ ಬಂದಿರೋದು. ನನ್ನ ಹೆಸರು ಪ್ರಮೀಳಾ ಅಂತ. ನಾವು ದೊಡ್ಡಬಳ್ಳಾಪುರದಿಂದ ಬರ್ತೀವಿ. ನಾವು 5 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ. ನಮಗೆ ಈ ಕ್ಷೇತ್ರ ಬಂದಮೇಲೆ ತುಂಬಾ ಒಳ್ಳೆಯದಾಗಿದೆ. ಯೋಗ ಮುನೇಶ್ವರ ಮತ್ತು ಇಲ್ಲಿ ಸುತ್ತಮುತ್ತಲ ತುಂಬ ದೇವತೆಗಳಿರೋದ್ರಿಂದ ಇಲ್ಲೊಂಥರ ಪಾಸಿಟಿವ್ ಎನರ್ಜಿ ನಮಗಿದೆ. ಎಲ್ಲನೂ ಅಂದ್ಕೊಂಡಿದ್ದೆಲ್ಲ ಇಲ್ಲಿ ನೆರವೇರುತ್ತೆ. ಈ ಥರ ತುಂಬ ಖುಷಿ ಆಗ್ತಿದೆ. ಈ ಥರ ಕ್ಷೇತ್ರದಲ್ಲಿ ಇಷ್ಟೊಂದು ಜನ, ಇಷ್ಟು ದೇವತೆಗಳನ್ನೆಲ್ಲ ಕರೆಸಿ ಈ ಥರ ಸೇವೆ ಮಾಡ್ತಾ ಇದ್ದಾರಲ್ಲ, ನಾವೆಲ್ಲೂ ನೋಡಿಲ್ಲ. ತುಂಬಾ ಚೆನ್ನಾಗಿದೆ ಇಲ್ಲಿ. ಮತ್ತು ಈ ಪೂಜೆ ಮತ್ತು ಗುರುಗಳು ತುಂಬ ಇಲ್ಲಿ ಗುರುಗಳಂತೂ ತುಂಬಾ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ ಭಕ್ತಾದಿಗಳಿಗಂತೂ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಲಿ ವಿಶೇಷವಾದ ಪೂಜೆ ಇರುತ್ತೆ. ಮೆರವಣಿಗೆಯಿಂದ ಹಿಡ್ಕೊಂಡು ಭಕ್ತಾದಿಗಳಿಗೆ ಯಾವ ಥರ ಏನು ಕಷ್ಟ ಇದೆ. ಮತ್ತು ಇಲ್ಲಂತೂ ಯೋಗ ಮುನೇಶ್ವರ ಸ್ವಾಮಿ ಅಂತೂ ತುಂಬಾ ಅಂದ್ಕೊಂಡಿದ್ದೆಲ್ಲನೂ ಆಗ್ತಾ ಇದೆ ಇಲ್ಲಿ. ಹೌದು, ಪ್ರತಿಯೊಂದು ವಿಗ್ರಹನೂ ಕೂಡ ಇದೆ ಇಲ್ಲಿ. ಪ್ರತಿಯೊಂದು ದೇವರು ಕೂಡ ಇಂಥ ದೇವ್ರು ಇಲ್ಲ ಅನ್ನಂಗಿಲ್ಲ. ಎಲ್ಲ ಥರ ದೇವತೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಎಲ್ಲೂ ಹೋಗಂಗೆ ಇಲ್ಲ, ಎಲ್ಲ ಇಲ್ಲೇ ಇದೆ. ಇನ್ನು ದೇವಾಲಯದಲ್ಲಿ 2 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು, ರಾತ್ರಿ ಹೂವಿನ ಅಲಂಕಾರದ ಪಲ್ಲಕ್ಕಿಗಳು, ಮೆರವಣಿಗೆ, ಕುರುಕ್ಷೇತ್ರ ಮತ್ತು ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ ನಡೆಯಲಿದೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.